ಹಾಸನ ಕ್ಷೇತ್ರದಲ್ಲಿ ಸಚಿವ ರೇವಣ್ಣ ಅವರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಮಗನನ್ನ ಗೆಲ್ಲಿಸಲು ರೇವಣ್ಣ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ರೇವಣ್ಣ ಮಾಡಿರುವಂತ ರಣತಂತ್ರ ಆದ್ರೂ ಏನು, ಯಾವ ರೀತಿಯಾದಂತ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ತನ್ನ ಮಗನನ್ನ ಶತಾಯಗತಾಯ ಗೆಲ್ಲಿಸಲೇಬೇಕು, ಹಾಸನದ ಜೆಡಿಎಸ್ ಭದ್ರಕೋಟೆಯಲ್ಲಿ ಈಸಿಯಾಗಿ ಗೆದ್ದು ಬಿಡ್ತೀವಿ ಅಂತ ಅನ್ಕೊಂಡಿದ್ರು. ಆದ್ರೆ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಮಂಜು ಅವರು ಸಿದ್ಧರಾಗಿದ್ದಾರೆ. ಸೊ ಹೀಗಾಗಿ ಮಾಸ್ಟರ್ ಪ್ಲಾನ್ ಅನ್ನ ಹೇಳಿತಾ ಇದ್ದಾರೆ ರೇವಣ್ಣ ಅವರು. ಇಲ್ಲಿ ಈ ಪ್ಲಾನ್ಗೆ ಶಹಬ್ಬಾಸ್ ಅಂತ ಹೇಳಿದ್ದಾರಂತೆ ದೇವೇಗೌಡರು. ರೇವಣ್ಣ ಲೆಕ್ಕಾಚಾರ ಸರಿ ಇದೆ ಅಂದಿದ್ದಾರಂತೆ ಗೌಡ್ರು. ರೇವಣ್ಣ ಪ್ಲಾನ್ ನಿಂದ ಕಾಂಗ್ರೆಸ್ಗೆ ಪೀಕ್ಲಾಟ ಶುರುವಾಗಿದೆ ಅಂತ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರೋದಾದ್ರೂ ಏನು ರೇವಣ್ಣ ಅವರು ಅನ್ನೋದಕ್ಕೂ ಕೂಡ ಉತ್ತರವನ್ನ ಕೊಡ್ತೀವಿ. ಎ ಮಂಜು ತಂತ್ರಕ್ಕೆ ಎಚ್ ಡಿ ರೇವಣ್ಣ ಪ್ರತಿತಂತ್ರವನ್ನ ಹೆಣೆದಿದ್ದಾರೆ. ರೇವಣ್ಣ ರಣತಂತ್ರಕ್ಕೆ ಕೈ ನಾಯಕರೇ ಕಂಗಾಲಾಗಿದ್ದಾರೆ. ಬಿಜೆಪಿ ಸಂಭಾವ್ಯ ಅಭ್ಯರ್ಥಿ ಮಂಜುಗೂ ಕೂಡ ಟೆನ್ಷನ್ ಶುರುವಾಗಿದೆ ರೇವಣ್ಣ ಅವರ ಈ ಒಂದು ಪ್ಲಾನ್ ಅನ್ನ ನೋಡಿ. ಹಾಗಿದ್ರೆ ಸಚಿವ ರೇವಣ್ಣ ಅವರ ಆ ಪ್ಲಾನ್ ಆದ್ರೂ ಏನಿರ್ಬೋದು, ಕಾಂಗ್ರೆಸ್ ನಾಯಕರ ಟೆನ್ಷನ್ಗೆ ಕಾರಣ ಆದ್ರೂ ಏನಾಗಿದೆ? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರೇವಣ್ಣ ಮಾಸ್ಟರ್ ಪ್ಲಾನ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಗೆಲ್ಲಿಸಿಕೊಂಡು ಬರುವ ನಿಟ್ಟಿನಲ್ಲಿ ಪ್ಲಾನ್ ರೂಪಿಸಿದ್ದಾರೆ ಅಂತ. ಸರ್, ರೇವಣ್ಣ ಅವರ ಮಾಸ್ಟರ್ ಪ್ಲಾನ್ ಏನು ಅಂತ ನೋಡೋದಾದ್ರೆ ಅದು ಬೇರೆ ಏನು ಅಲ್ಲ, ಹಾಸನಕ್ಕೆ ರಾಹುಲ್ ಗಾಂಧಿ ಅವರನ್ನ ಕರೆಸೋದಕ್ಕೆ ರೇವಣ್ಣ ಅವರು ಪ್ಲಾನ್ ಅನ್ನ ಮಾಡಿದ್ದಾರೆ. ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರುವಂತದ್ದು ರಾಹುಲ್ ಪ್ರಚಾರದಿಂದ ಗೆಲುವು ಸುಲಭ ಆಗುತ್ತೆ ಅನ್ನೋ ಲೆಕ್ಕಾಚಾರ ರೇವಣ್ಣ ಅವರದ್ದು. ರಾಹುಲ್ ಬಂದ್ರೆ ಕೈ ನಾಯಕರು ಕೂಡ ಬರ್ತಾರೆ, ಆಗ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಕೂಡ ಒಗ್ಗಟ್ಟಾಗ್ತಾರೆ, ಜೆಡಿಎಸ್ ಪರವಾಗಿ ಕೆಲಸವನ್ನ ಮಾಡ್ತಾರೆ ಅನ್ನೋ ನಂಬಿಕೆ ಇಲ್ಲಿ ರೇವಣ್ಣ ಅವರದ್ದು. ಸೊ ಹೀಗಾಗಿ ರಾಹುಲ್ ಕರೆಸುವಂತೆ ದೇವೇಗೌಡರ ಬಳಿ ರೇವಣ್ಣ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೆಡಿಎಸ್ ಸ್ಪರ್ಧಿಸುವ ಕ್ಷೇತ್ರಗಳಲ್ಲಿ ರಾಹುಲ್ ಬಂದ್ರೆ ಸೂಕ್ತವಾಗುತ್ತೆ, ಕಾಂಗ್ರೆಸ್ ನಾಯಕರು ಕೂಡ ಒಗ್ಗೂಡ್ತಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬರ್ತಾರೆ. ಸೊ ಹೀಗಾಗಿ ಹಾಸನ ಮತ್ತೆ ಗೌಡ್ರು ಸ್ಪರ್ಧಿಸುವಂತ ಕ್ಷೇತ್ರಕ್ಕಾದ್ರೂ, ಅಟ್ಲೀಸ್ಟ್ ಹಾಸನ ಮತ್ತು ಗೌಡ್ರು ಸ್ಪರ್ಧಿಸುವಂತ ಕ್ಷೇತ್ರಕ್ಕಾದ್ರೂ ಬರಲಿ ಅಂತ ಪಟ್ಟನ್ನ ಹಿಡಿದಿದ್ದಾರಂತೆ. ರಾಹುಲ್ ಕರೆಸುವಂತೆ ದೇವೇಗೌಡರ ಬಳಿ ರೇವಣ್ಣ ಪಟ್ಟನ್ನ ಹಿಡಿದಿರುವಂತದ್ದು. ರಾಹುಲ್ ಬಂದ್ರೆ ಕಾಂಗ್ರೆಸ್ ಅತೃಪ್ತರು ಕೂಡ ತಣ್ಣಗಾಗ್ತಾರೆ, ಯಾವುದೇ ರೀತಿಯಾದಂತಹ ಅಸಮಾಧಾನ ಇರೋದಿಲ್ಲ. ರಾಹುಲ್ ಮುಖ ನೋಡಿ ದೋಸ್ತಿಗೆ ಬೆಂಬಲವನ್ನ ಕೊಡ್ತಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ನಾಯಕರು. ರಾಹುಲ್ ರನ್ನ ಕರೆಸಿ ಅಂತ ರೇವಣ್ಣ ಡಿಮ್ಯಾಂಡ್ ಮಾಡ್ತಾ ಇರುವಂತದ್ದು. ರಾಹುಲ್ ಬಂದ್ರೆ ರಾಜ್ಯ ಕೈ ನಾಯಕರು ಕೂಡ ಬರ್ತಾರೆ, ಮಂಡ್ಯ ಹಾಸನದಲ್ಲಿ ಪ್ರಚಾರಕ್ಕೆ ಬರ್ತಾರೆ. ಇದರಿಂದ ಪಕ್ಷದ ಅಭ್ಯರ್ಥಿ ಗೆಲುವು ಸುಲಭ ಆಗುತ್ತೆ ಅನ್ನುವ ಲೆಕ್ಕಾಚಾರ ರೇವಣ್ಣ ಅವರದ್ದು. ಈ ಹಿಂದೆ ಸಿದ್ದರಾಮಯ್ಯನವರನ್ನು ಕೂಡ ಭೇಟಿಯಾಗಿದ್ರು ರೇವಣ್ಣ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ರು. ಎ ಮಂಜು ಸ್ಪರ್ಧೆ, ಕೈ ನಾಯಕರ ಅಸಹಕಾರ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಮಗ ಪ್ರಜ್ವಲ್ ಗೆಲುವಿನಗೆ ಇಲ್ಲಿ ಪ್ರಮುಖವಾಗಿ ತೊಡಕಾಗಿರೋದ್ರ ಬಗ್ಗೆ ವಿವರಣೆಯನ್ನ ಕೂಡ ನೀಡಿದ್ರು ರೇವಣ್ಣ ಅವರು. ಎಲ್ಲ ನೀನೇ ಮಾಡ್ಕೊಂಡಿದ್ದು ಅಂತ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರಂತೆ ಆ ಒಂದು ಸಂದರ್ಭದಲ್ಲಿ, ಚರ್ಚೆಯ ಸಂದರ್ಭದಲ್ಲಿ. ಆಗ ಮಾತು ಕೇಳಿದ್ರೆ ಈಗ ಸರಿ ಇರ್ತಿತ್ತು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಪ್ರಚಾರಕ್ಕೆ ಆದ್ರೆ ಬರ್ತೀನಪ್ಪ ಅಂತ ಹೇಳಿದ್ದಾರಂತೆ ಸಿದ್ದರಾಮಯ್ಯನವರು. ಯಾಕೆಂದ್ರೆ ಅವರ ಶಿಷ್ಯನೇ ಎ ಮಂಜು ಅವರು ಸ್ಪರ್ಧೆಯನ್ನ ಮಾಡಿರುವಂತದ್ದು ಹಾಸನದಲ್ಲಿ. ಇನ್ನು ಹಾಸನದಲ್ಲಿ ಮೋದಿ ಪ್ರಚಾರಕ್ಕೆ ಎ ಮಂಜು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಎ ಮಂಜು ಅವರು ಕೂಡ ಹಿಂದೆ ಬಿದ್ದಿಲ್ಲ, ಹೇಗಾದ್ರೂ ಮಾಡಿ ಗೆಲ್ಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯನ್ನು ಕೂಡ ಕರೆಸೋದಕ್ಕೆ ಮುಂದಾಗಿದ್ದಾರೆ. ಈ ಎಲ್ಲಾ ಕಾರಣಗಳಿಂದ ರಾಹುಲ್ ಕರೆಸೋದಕ್ಕೆ ರೇವಣ್ಣ ಪ್ಲಾನ್ ಅನ್ನು ಮಾಡಿರುವಂತದ್ದು. ಶೀಘ್ರವೇ ರಾಹುಲ್ ಜೊತೆ ದೊಡ್ಡಗೌಡರು ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರನ್ನ ಪ್ರಚಾರಕ್ಕೆ ಕರೆತರುವ ನಿಟ್ಟಿನಲ್ಲಿ ಮಾತುಕತೆಯನ್ನ ಮಾಡಿ ಕರೆಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಲ್ಲಿ ತಮ್ಮ ಮಗನನ್ನ ಗೆಲ್ಲಿಸಿಕೊಂಡು ಬರುವ ನಿಟ್ಟಿನಲ್ಲಿ ರಣತಂತ್ರವನ್ನ ಹಿಡಿದಿದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಎಸ್ ಚಿದಾನಂದ್ ಪಟೇಲ್, ಇಲ್ಲಿ ಹಾಸನದ ಸಿಂಹಾಸನವನ್ನ ಏರೋದಕ್ಕೆ ಇಲ್ಲಿ ಪ್ರಮುಖವಾಗಿ ರೇವಣ್ಣ ಅವರು ಈಸಿಯಾಗಿ ಗೆದ್ದು ಬಿಡ್ತೀನಿ ಅನ್ಕೊಂಡಿದ್ರು. ಎ ಮಂಜು ಸ್ಪರ್ಧೆ ಟಫ್ ಫೈಟ್ ಆಗಿದೆ. ಸೊ ಯಾವ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ? ಪೃಥ್ವಿರಾಜ್, ಮೈತ್ರಿ ಸರ್ಕಾರ ಬಂದಾಗಿನಿಂದಲೂ ಕೂಡ ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಯಕರನ್ನ ಕಡೆಗಣಿಸಿರುವಂತಹ ಎಚ್ ಡಿ ರೇವಣ್ಣರು ಇದೀಗ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಇದೀಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಬಹುತೇಕ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ನಾಯಕರುಗಳು ಜೆಡಿಎಸ್ ವಿರುದ್ಧ ಮತಗಳನ್ನು ಹಾಕುವ ಸಂಭವ ಇರತಕ್ಕಂಥದ್ದು. ಈ ಎಲ್ಲ ಕಾರಣಕ್ಕಾಗಿ ಎಚ್ ಡಿ ರೇವಣ್ಣರು ಕಳೆದ 4 ದಿನಗಳ ಹಿಂದೆ ಮಾಜಿ ಸಿಎಂ ಸಿದ್ದರಾಮಯ್ಯವರನ್ನ ಬೆಂಗಳೂರು ನಿವಾಸದಲ್ಲಿ ಭೇಟಿಯಾದ ಸಂದರ್ಭದಲ್ಲೂ ಕೂಡ ಹಾಸನದಲ್ಲಿ ಕಾಂಗ್ರೆಸ್ ನಾಯಕರ ಅಸಹಕಾರ, ಎ ಮಂಜು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸ್ಪರ್ಧೆ ಮಾಡ್ತಿರುವಂತಹ ಸಂಬಂಧಪಟ್ಟಾಗಿ ವಿವರಣೆ ನೀಡಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು
ಎಲ್ಲವನ್ನು ನೀನೇ ಮಾಡ್ಕೊಂಡಿದ್ದು, ನಮ್ಮ ಕಾರ್ಯಕರ್ತರು ಮತ್ತು ನಾಯಕರನ್ನ ಕಡೆಗಣಿಸಿದೆ ಮತ್ತು ಅವರಿಗೆ ತೊಂದರೆ ಆಗೋ ರೀತಿ ನಡ್ಕೊಂಡಿದೆ. ಈಗ ಲೋಕಸಭೆ ಚುನಾವಣೆ ಬಂದಿದೆ, ಇದೀಗ ಸಮಸ್ಯೆ ಎದುರಾಗಿದೆ ಎಂಬ ಮಾತನ್ನು ಕೂಡ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಕುರುಬ ಮತಗಳು ಮತ್ತು ಒಬಿಸಿ ಮತಗಳು ಸಂಬಂಧಪಟ್ಟ ಹಾಗೆ ನೀವು ಹಾಸನಕ್ಕೆ ಬಂದು ಪ್ರಚಾರ ಮಾಡಲೇಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿದ್ರು. ಯಾಕಂತ ಹೇಳಿದ್ರೆ ಎ ಮಂಜು ಸ್ಪರ್ಧೆ ಮಾಡಿರುವುದರಿಂದ ಎಲ್ಲೊಂದು ಕಡೆ ಕುರುಬ ಮತಗಳು ಯಾವುದೇ ಕಾರಣಕ್ಕೂ ಎ ಮಂಜಿಗೆ ಹೋಗಬಾರ್ದು ಎಂಬುದು ಕೂಡ ರೇವಣ್ಣ ಅವರ ಪ್ಲಾನ್ ಆಗಿತ್ತು. ಹಾಗಾಗಿ ಸಿದ್ದರಾಮಯ್ಯವರನ್ನ ಭೇಟಿಯಾಗಿ ಅವರಿಗೆ ದುಂಬಾಲು ಬಿದ್ದಂತೆ ಎಚ್ ಡಿ ರೇವಣ್ಣರವರು ಆಗ ಸಿದ್ದರಾಮಯ್ಯ ಕೂಡ ಎಲ್ಲ ಒಂದು ಕಡೆ ಪ್ರಚಾರಕ್ಕೆ ಬರುವ ಬಗ್ಗೆ ಯಾವುದೇ ರೀತಿ ಸ್ಪಷ್ಟನೆಯನ್ನು ನೀಡಲಿಲ್ಲ. ಈಗ ಇದೇ ಕಾರಣಕ್ಕಾಗಿ ಈಗ ಎಚ್ ಡಿ ರೇವಣ್ಣರವರು ರಾಹುಲ್ ಗಾಂಧಿ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಬೇಕೋ ಬೇಡವೋ ಗೊತ್ತಿಲ್ಲ, ಆದರೆ ಎಚ್ ಡಿ ರೇವಣ್ಣಗೆ ಮಾತ್ರ ರಾಹುಲ್ ಗಾಂಧಿ ಹಾಸನದಲ್ಲಿ ಪ್ರಚಾರ ಮಾಡಲೇಬೇಕಂತ ಹೇಳಿ ಹಠ ಹಿಡಿದು ಕೂತಿದ್ದಾರೆ. ತಮ್ಮ ತಂದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಬಳಿ ರಾಹುಲ್ ಗಾಂಧಿ ಅವರು ನಿಮ್ಮ ಕ್ಷೇತ್ರ ಮತ್ತು ನಮ್ಮ ಕ್ಷೇತ್ರಕ್ಕೆ ಬಂದು ಪ್ರಚಾರ ನಡೆಸಲಿ, ಆಗ ಅನಿವಾರ್ಯವಾಗಿ ಕಾಂಗ್ರೆಸ್ನ ಕೆಲ ನಾಯಕರುಗಳು ಮತ್ತು ಕಾರ್ಯಕರ್ತರು ನಮಗೆ ಮತಗಳನ್ನು ಹಾಕ್ತಾರೆ, ಇದರಿಂದ ನಮ್ಮ ಗೆಲುವಿಗೆ ಸುಲಭ ಅನ್ನುವ ಲೆಕ್ಕಾಚಾರವನ್ನು ಹಾಕಿದ್ದಾರೆ. ಇದೀಗ ನಿನ್ನೆ ಕೆ.ಸಿ. ವೇಣುಗೋಪಾಲ್ ರವರು ದೇವೇಗೌಡರ ನಿವಾಸಕ್ಕೆ ಭೇಟಿಯಾದ ಸಂದರ್ಭದಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ಮೈತ್ರಿ ಸೀಟ್ಗಳು ಎಲ್ಲೆಲ್ಲಿದೆ ಮತ್ತು ಜೆಡಿಎಸ್ ಅಭ್ಯರ್ಥಿಗಳು ಎಲ್ಲೆಲ್ಲಿದ್ದಾರೆ ಅಲ್ಲಿ ಕೆಲವು ಕಡೆ ರಾಹುಲ್ ಗಾಂಧಿ ಬರಲೇಬೇಕಂತ ಹೇಳಿ ಹಠವನ್ನು ನೀಡಿದ್ದಾರೆ. ಜೊತೆಗೆ ಹಾಸನಕ್ಕೆ ಬರಬೇಕು ಅಂತೇಳಿ ನೀವು ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲದರ ನಡುವೆ ರಾಹುಲ್ ಗಾಂಧಿಯನ್ನ ಹಾಸನಕ್ಕೆ ಕರೆಸುವ ಮುಖಾಂತರ ಇದೀಗ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಿರುವಂತಹ ಎ ಮಂಜು ಅವರಿಗೆ ತಿರುಗೇಟು ಕೊಡಲು ರೇವಣ್ಣ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತಲೇ ಹೇಳಲಾಗ್ತಿದೆ. ಪೃಥ್ವಿರಾಜ್, ಎಸ್ ಚಿದಾನಂದ್ ಪಟೇಲ್ ಮತ್ತೊಂದ್ ಕಡೆ ಇಲ್ಲಿ ಎ ಮಂಜು ಅವರು ಪ್ರಧಾನಮಂತ್ರಿ ಬರಬೇಕು ಅಂತ ಪಟ್ಟಣ ಹಿಡಿದಿರುವಂತದ್ದು, ಮತ್ತೊಂದ್ ಕಡೆ ಎ ಮಂಜು ಸಿದ್ದರಾಮಯ್ಯನವರ ಶಿಷ್ಯನೇ. ಸೊ ಹೀಗಾಗಿ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಸ್ಪಂದಿಸುವಂತ ಸಾಧ್ಯತೆ ಇದೆ ರಾಹುಲ್ ಗಾಂಧಿ ಅವರನ್ನ ಕರ್ಕೊಂಡ್ ಬರುವಂತ ನಿಟ್ಟಿನಲ್ಲಿ. ಸೊ ಮತ್ತೊಂದ್ ಕಡೆ ರೇವಣ್ಣ ಅವರು ಯಾವ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಹಿಡಿತಾ ಇದ್ದಾರೆ ಅನ್ನೋದನ್ನ ನೋಡಿದ್ವಿ. ಇಲ್ಲಿ ಎ ಮಂಜು ಅವರ ಆಪ್ಷನ್ಸ್ ಏನು ಅಂತ ಪೃಥ್ವಿರಾಜ್, ಇದೀಗ ಎ ಮಂಜುರವರು ಬಿಜೆಪಿ ನಾಯಕರ ಜೊತೆ ಪಕ್ಷಕ್ಕೆ ಸೇರ್ಪಡೆಯಾಗುವ ಸಂದರ್ಭದಲ್ಲೇ ಹಾಸನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರಬೇಕು, ಜೊತೆಗೆ ನಿರ್ಮಲಾ ಸೀತಾರಾಮನ್ ಅಥವಾ ಸ್ಮೃತಿ ಇರಾನಿ ಅವರು ಬರಬೇಕು, ಎಸ್ ಎಂ ಕೃಷ್ಣ ಅವರು ಬರಬೇಕು, ಶ್ರೀನಿವಾಸ್ ಪ್ರಸಾದ್ ಅವರು ಬರಬೇಕಂತೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಂದ್ರೆ ಹಾಸನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬರೋದ್ರಿಂದ ಎಲ್ಲೊಂದು ಕಡೆ ಯುವ ಮತಗಳನ್ನು ಸೆಳೆಯಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಜೆಡಿಎಸ್ ನಲ್ಲಿರ್ತಕ್ಕಂಥ ಯುವಕರನ್ನು ಕೂಡ ದೇಶದ ಹಿತದೃಷ್ಟಿಯಿಂದ ದೇಶದ ಭದ್ರತೆ ಹೆಸರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರ ಭಾಷಣ ಮಾಡಿದ್ರೆ ಇದು ಎಲ್ಲೊಂದು ಕಡೆ ಅನುಕೂಲ ಆಗುತ್ತೆ ಎಂಬ ಹಿನ್ನೆಲೆಯಲ್ಲಿ ಎ ಮಂಜುರವರು ಪ್ರಧಾನಿ ನರೇಂದ್ರ ಮೋದಿ ಅವರ ಹಾಸನಕ್ಕೆ ಬರಬೇಕಂತ ಹೇಳಿ ಈಗ ಒತ್ತಡವನ್ನು ಕೂಡ ಹಾಕಿದ್ದಾರೆ. ಇದರ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರನ್ನು ಕೂಡ ಹಾಸನಕ್ಕೆ ಕರೆಸುವ ಮುಖಾಂತರ ಎ ಮಂಜುಗೂ ತಿರುಗೇಟು ಕೊಟ್ಟಂತಾಗುತ್ತದೆ. ಜೊತೆಗೆ ಪ್ರಮುಖವಾಗಿ ಅನಿವಾರ್ಯವಾಗಿ ಕಾಂಗ್ರೆಸ್ನ ಎಲ್ಲಾ ಲೀಡರ್ಗಳು ಕೂಡ ರಾಹುಲ್ ಗಾಂಧಿ ಬಂದಂತ ಸಂದರ್ಭದಲ್ಲಿ ಸಮಾವೇಶದಲ್ಲಿ ಹಾಜರಿರ್ತಾರೆ. ಅದು ಸಿದ್ದರಾಮಯ್ಯ ಇರಬಹುದು, ಖರ್ಗೆ ಇರಬಹುದು, ಪರಮೇಶ್ವರ್ ಇರಬಹುದು, ದಿನೇಶ್ ಗುಂಡೂರಾವ್ ಇರಬಹುದು, ಜೊತೆಗೆ ಹಾಸನದ ಎಲ್ಲ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಸಮಾವೇಶಕ್ಕೆ ಬರೋದ್ರಿಂದ ಅಲ್ಲಿ ಬೇರೆ ರೀತಿಯ ಸಂದೇಶ ರವಾನೆ ಆಗುತ್ತೆ ಮತ್ತು ಮೈತ್ರಿ ಆಗಿದ್ರಿಂದ ಜೆಡಿಎಸ್ಗೆ ಮತ ನೀಡಿ ಅಂತ ಹೇಳಿ ನೇರವಾಗಿ ರಾಹುಲ್ ಗಾಂಧಿ ಅವರು ಕೇಳೋದ್ರಿಂದ ಬಹುತೇಕ ಕಾಂಗ್ರೆಸ್ನ 60% ಹೆಚ್ಚು ಮತಗಳು ಜೆಡಿಎಸ್ಗೆ ಬೀಳುತ್ತೆ. ಆಗ ಪ್ರಜ್ವಲ್ ಗೆಲುವಿಗೆ ಅನುಕೂಲ ಆಗುತ್ತೆ ಅನ್ನೋದು ರೇವಣ್ಣರವರ ಮಾಸ್ಟರ್ ಪ್ಲಾನ್ ಆಗಿದೆ ಅಂತಲೇ ಹೇಳಲಾಗ್ತಿದೆ. ಪೃಥ್ವಿರಾಜ್, ಎಸ್ ಚಿದಾನಂದ್ ಪಟೇಲ್ ಮತ್ತೊಂದ್ ಕಡೆ ನೋಡ್ತಾ ಇದ್ವಿ, ಇಲ್ಲಿ ಪ್ರಮುಖವಾಗಿ ಹಾಸನ ಮಂಡ್ಯ ಕ್ಷೇತ್ರಗಳು 100% ಏನಾದ್ರೂ ಆಗ್ಲಪ್ಪ ಜೆಡಿಎಸ್ ಗೆದ್ದೇ ಗೆಲ್ಲತ್ತೆ, ಕಾಂಗ್ರೆಸ್ ಸಪೋರ್ಟ್ ಮಾಡ್ಲಿ ಬಿಡ್ಲಿ ಅನ್ನುವ ಲೆಕ್ಕಾಚಾರದಲ್ಲಿ ಜೆಡಿಎಸ್ ಇತ್ತು. ಆದ್ರೆ ಈಗ ಎರಡೂ ಕಡೆನೂ ಕೂಡ ಪ್ರಬಲ ಅಭ್ಯರ್ಥಿಗಳಿರುವಂತ ಹಿನ್ನೆಲೆಯಲ್ಲಿ ಜೆಡಿಎಸ್ಗೆ ಅಲ್ಲಿ ಮಾಡು ಇಲ್ಲವೇ ಮಾಡಿ ಪರಿಸ್ಥಿತಿ ಅನ್ಸುತ್ತೆ. ಖಂಡಿತ ಪೃಥ್ವಿರಾಜ್, ಸಹಜವಾಗಿ ಈಗ ಜೆಡಿಎಸ್ ಕೂಡ ಆತಂಕವಾಗಿದೆ. ಇದು ಚುನಾವಣಾ ರಾಜಕೀಯ ಆಗಿದ್ರಿಂದ ಜನ ಯಾವಾಗ ಯಾರ ಪರವಾಗಿ ಬೇಕಾದ್ರೂ ನಿಲ್ಬಹುದು. ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬಹುತೇಕ ಕಾಂಗ್ರೆಸ್ ನಾಯಕರುಗಳು ಜೆಡಿಎಸ್ ಮೇಲೆ ಮುನಿಸಿಕೊಂಡಿರುವಂತದ್ದು, ಆ ಮುನಿಸಿಕೊಳ್ಳಲು ಕಾರಣಕರ್ತರಾಗಿರುವಂತರು ಕೂಡ ಎಚ್ ಡಿ ರೇವಣ್ಣ ಆಗಿದ್ರಿಂದ ಎಚ್ ಡಿ ರೇವಣ್ಣರವರ ಪುತ್ರ ಪ್ರಜ್ವಲ್ ರೇವಣ್ಣರವರ ಕಣದಲ್ಲಿ ಇರೋದ್ರಿಂದ ಎಲ್ಲ ಒಂದ್ ಕಡೆ ಅದು ರೇವಣ್ಣರವರ ವಿರುದ್ಧದ ಮತಗಳಾಗಿ ಅದು ಬಿಜೆಪಿಯ ಮತಗಳಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ಹಾಗಾಗಿ ರೇವಣ್ಣರವರು ಈ ರೀತಿಯ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಿದ್ದಾರೆ ಮತ್ತು ತಮ್ಮ ಪುತ್ರರನ್ನು ಗೆಲ್ಲಿಸಿಕೊಳ್ಳಲು ಏನೆಲ್ಲ ತಂತ್ರಗಾರಿಕೆ ಮಾಡಬೇಕು, ರಣತಂತ್ರವನ್ನು ಮಾಡಬೇಕು, ಪ್ರತಿತಂತ್ರವನ್ನು ನೋಡಬೇಕು. ಅದಕ್ಕೆ ಎಚ್ ಡಿ ರೇವಣ್ಣರವರು ದೈವದ ಮರೆಯಿಂದ ಹಿಡಿದು ಜನರ ಮರೆಯವರೆಗೂ ಕೂಡ ಈಗಾಗಲೇ ಕೆಲಸವನ್ನು ಆರಂಭಿಸಿದ್ದಾರೆ. ಪೃಥ್ವಿರಾಜ್.